ಒಬ್ಬರು ಮಾತಾಡ್ರಿ. ತಯಾರಿಲ್ಲ. ಕಾನೂನು ಸಚಿವರು ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಚೀಟು ಅಂತ ಕರೆದದ್ದು. ಅವರ ಸಮಜಾಯಿಸಿಕೊಟ್ಟಿರುವುದು ವಾಸ್ತವಿಕ ಅಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ ಆಗುತ್ತೆ ಈ ಸದನದಲ್ಲಿ. ಇಲ್ಲಿಯವರೆಗೆ ಈ ಸಂಪ್ರದಾಯವನ್ನು ನೀವು ಹೀಗೆ ಬಿಟ್ಟು ಸಮಜಾಯಿಸಿಕೊಟ್ರೆ ತೆಗೆದೇನೆ ಅಂತ ಹೇಳಿದ್ರೆ ಈ ಸದನದಲ್ಲಿ ಹೊಸ ಸಂಪ್ರದಾಯ ಕಾರಣ ಆಗುತ್ತೆ. ಈ ಸದನದಲ್ಲಿ ನಮಗೆ ಮುಖ್ಯಮಂತ್ರಿಗಳ ಗೌರವ ಇದೆ. ಮುಖ್ಯಮಂತ್ರಿಗಳ ಹುದ್ದೆ ಗೌರವದಿಂದ ನೋಡ್ತೇವೆ. ದಯವಿಟ್ಟು ಆ ಶಬ್ದ ಬಳಕೆಗೋಸ್ಕರ ವಿಷಾದ ಸೂಚನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಉತ್ತರದಲ್ಲಿ ಸದನದಲ್ಲಿ ಏನ್ ರಕ್ಷಣೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳಿ ನೋಡೋಣ. ಏನ್ ಮಾಡ್ಬೇಕು ಹೇಳಿ ನೋಡೋಣ. ನೋಡಿ ಆಗುದು ನೋಡಿ ನೋಡಿ ಇನ್ಮೇಲೆ ಒಬ್ರು ಮಾತ್ರ ತಡೀರಿ. ಒಂದ್ ನಿಮಿಷ ತಡ್ರಿ. ಒಂದ್ ನಿಮಿಷ ತಡಿಯಪ್ಪ. ಒಂದ್ ನಿಮಿಷ ತಡಿಯವ ತಡಿ ಹೋಮಾರ ಕುತ್ಕೊಂಡಿನ ನೀ ಕೂಡ್ರಿ. ನೀ ಹಾಗೆ ಇಲ್ಲ ಮುಗಿತದ. ಇವರೇ ಪೂಜಾರವ್ರೆ ಕೂಡೆ ಪೂಜಾರವ್ರೆ ಏನ್ ಹೇಳ್ಬೇಕಂತೀರಿ? ಒಂದ್ ನಿಮಿಷ ದಯಮಾಡಿ ಯಾರು ಮಾತಾಡ್ಬೇಡಿ. ಹೇಳಿ ಒಂದ್ ನಿಮಿಷ ಹೇಳಿ. ಒಬ್ಬರು ಮಾತಾಡ್ತೀರಲ್ಲ ನೀವು. ಒಬ್ಬರು ಮಾತಾಡ್ತೀರಿ. ಒಬ್ಬರು ಮಾತಾಡಿ ಹೇಳಿ. ಒಬ್ರು ಮಾತಾಡಿ. ನಮ್ದು ಸ್ಪಷ್ಟ ಇದೆ. ಸಭಾಪತಿ ಅವರ ಸ್ಪಷ್ಟ ಇದೆ. ಮತ್ತೆ ನಿಮ್ಮ ಮೂಲಕ ಸನ್ಮಾನ್ಯ ಅಧ್ಯಕ್ಷರೇ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಭಯ ಅವ್ರಿಗೆ. ಫೈನಾನ್ಷಿಯಲ್ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಭಯ. ಹೇಳಿ ನಿಮ್ಮಲ್ಲಿ ಒಂದು ಸ್ವಲ್ಪ ಶಿಸ್ತು ಬೇಡ್ರಿ. ಹೇಳಿ ನಿಮ್ಮ ಮೆಂಬರ್ಗಳಿಗೆ ಹೇಳಿ ಏನ್ ಬೇಕಾದ್ರೆ ಏನ್ ಬೇಕಾ ಮಂತ್ರಿಗಳಾಗ್ಬಿಡ್ತಾರೆ ಭಯ. ಮತ್ತೆ ಹೇಳಿ ಉತ್ತರ ಕೊಡ್ಲಿ ಮತ್ತೆ ಇವರೇ ಸಭಾಪತಿ ಅವರೇ ಜಮೀರ್ ಮುಂದ್ರಿ ಸುಮ್ಮನೆ. ಸಭಾಪತಿ ಅವರೇ ಚರ್ಚೆ ನಿಮ್ಮ ಮುಂದಿದೆ ಈಗ. ಚಲವಾದಿ ವಾಸ್ತವಿಕವಾಗಿ ಮತ್ತೆ ನೆನಪು ಮಾಡ್ತೇನೆ. ಚಲವಾದಿ ಸುಮ್ಮನೆ ಏನ್ರಿ ಜಮೀರ್ ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ಗುಂಡಾಗರ್ದಿ ನಡೆಯಲ್ಲ. ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ನೋಡಿ ನೀವು ಚೆಕ್ ಮಾಡಿ. ಗುಂಡಾಗರ್ದಿ ನಡೆಯಲ್ಲ ಅಂತ ಈ ಮಂತ್ರಿಗಳು ನೀವೆಲ್ಲ ಮಂತ್ರಿಗಳಾದಂಥವ್ರು ಯಾರು ಕುತ್ಕೊಳ್ರಿ. ಹೇಳಿ ಇವರೇ ಕೂಡಿಸ್ರಿ ಅವ್ರಿಗೆ. ಕೂತ್ಕೊಳ್ಳಿ ಹೇಳಿ ಪೂಜಾರ ಹೇಳ್ಬಿಡಿ. ಸಭಾಪತಿ ಅವರೇ ಎಲ್ಲರೂ ದಯಮಾಡಿ ಸಮಾಧಾನ. ತಾವು ಬಹಳ ಸುದೀರ್ಘವಾದಂತ ಅನುಭವ ಇದ್ದವರು. ನಮ್ಮಲ್ಲಿ ಈ ಪೀಠದ ಮೂಲಕ ನಾವು ಹೇಳೋದಿಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಬರ್ತಾರೆ ಅಂತ ಹೇಳಿದಾಗ ಖುಷಿ ಪಟ್ಟವ್ರು ನಾವು. ಅವ್ರ ಜೊತೆಲಿ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇದ್ದವರು. ಆದ್ರೆ ಮಾತಿನ ಮಧ್ಯೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮನ್ನು ಗೂಂಡಗಳಂತ ಕರೆದದ್ದು ಮತ್ತು ಚೀತು ಅಂತ ಹೇಳಿ ಕರೆದ್ರು. ನಮಗೂ ನೋವು. ಈ ಹಿನ್ನೆಲೆಯಲ್ಲಿ ಸಭಾಪತಿ ಅವರೇ ಮತ್ತೆ ವಿನಂತಿ ಮಾಡ್ತೇನೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆ ಬಗ್ಗೆ ಅವರ ಬಾಯಿಂದ ಬಂದಿರುವ ಶಬ್ದಗಳ ಬಗ್ಗೆ ವಿಷಾದ ಸೂಚನೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ನಡೆಯಲ್ಲ ಅಂತ ಹೇಳಿದ್ದು. ಗುಂಡಾಗಿರಿ ನಡೆಯಲ್ಲ ಅಂತ ಹೇಳಿದ್ದು. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡುವ. ಮುಗೀತು ಕೂತ್ಕೊಳ್ಳಿ. ಸಾಕು ಅರ್ಧ ಹೆಂಗ್ ಮಾಡ್ತೀರಿ ಕೂಡಪ್ಪ. ಕೂಡ್ರಿ ಕೊಟ್ಟಾರು ಕೂಡಿ. ನಿನಗೆ ಬೇಕಾದ ನಿನಗೆ ಕುತ್ಕೊಂಡು ಇವತ್ತು ಬಂದು ಕುತ್ಕೊಳ್ಳ ನೀನು ಸುಮ್ಮನೆ. ಅವ್ರ ಮುಗಿಸಲಿ ಮುಖ್ಯಮಂತ್ರಿಗಳು ಉತ್ತರ ಮುಗಿಲಿ ಆಮೇಲೆ ಮುಂದಲಿಕ್ಕಿಂತ ಮೂಲಕ 15ನೇ ಫೆಬ್ರವರಿ 2024 ಸಂವಹನ ಆಕಾರ ಮುಖ್ಯಮಂತ್ರಿಗಳ ನಿಲುವೇನು ಅನ್ನೋದಾಗಬೇಕಲ್ಲ ಸಭಾಪತಿ ಅವರೇ. ನೋಡಿ ಒಂದ್ ನಿಮಿಷ. ಇಲ್ಲ ಇದು ಸರಿ ಇಲ್ಲ. ಇದು ಸಭಾಪತಿ ಅವರೇ ಡಿಬೇಟ್ಗಳು ನಡೆಯುವಾಗ ಆ ಕಡೆ ಈ ಕಡೆ ಪದೇ ಪಡಕ್ಕೂ ಆಗುವಾಗ ವ್ಯತ್ಯಾಸಗಳಾಗಿ ಕೆಲವು ಮಾನ್ಯ ಸದಸ್ಯರು ಆ ಕಡೆ ಈ ಕಡೆ ನೋವಾಗ್ಬೋದು.
ಅವರ ಭಾವನೆಗಳಿಗೆ ಅನುಸಾರವಾಗಿ ತಮ್ಮ ಪೀಠದ ವತಿಯಿಂದ ನಿಮಗೆ ಸರಿ ಅಂತ ಕಂಡು ಬಂದರೆ ವೆದರ್ ಇಟ್ಸ್ ಪಾರ್ಲಿಮೆಂಟರಿ ಆರ್ ಅನ್ಪಾರ್ಲಿಮೆಂಟರಿ, ನೀವು ಸರಿ ಬಂದಾಗ ನೀವು ಒಂದು ನಿರ್ಧಾರ ಮಾಡ್ತೀರಿ. ಕೆಲವು ಆಕ್ಷೇಪಾರ್ಹವಾದಂಥ ಪದಗಳು ಬಳಕೆ ಮಾಡಿದ್ರು ಅದನ್ನು ನಮ್ಮ ಮನಸ್ಸಿಗೆ ನೋವಾಯಿತು ಅಂತ ಮಾನ್ಯ ಸದಸ್ಯರ ಆ ಕಡೆಯಿಂದ ಹೇಳಿದ ಮೇಲೆ ನೀವು ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಅಧಿಕಾರ ಬಳಸಿ ನಾನು ಆ ಎಲ್ಲ ಆಕ್ಷೇಪಾರ್ಹವಾದಂಥ ಪದಗಳನ್ನು ತೆಗೆದುಹಾಕಿದ್ದೀನಿ ಅಂದಮೇಲೆ ದಿ ಮ್ಯಾಟರ್ ಈಸ್ ಸೀಸ್ ದೇರ್. ಮುಗೀತು. ಇದು ನಡ್ಕೊಬಂದು ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಪಾರ್ಲಿಮೆಂಟರಿ ವೇದಿಕೆಗಳಲ್ಲಿ ನಡೆದಿರ್ತಕ್ಕಂಥದ್ದು, ಇದು ಹೊಸದೇನಲ್ಲ. ಸೊ ಅವ್ರ ಭಾವನೆ ಈ ಥರ ಆಗಿದೆ ಅಂತ ನಿಮ್ಗೆ ಗಮನಕ್ಕೆ ಬಂದ ಮೇಲೆ ಆ ಫೋರ್ಡಸನ್ನು ಎಕ್ಸ್ಪಾಂಡ್ ಮಾಡಿದ್ರೆ ವೆರ್ ಇಸ್ ದ ಸ್ಕೋಪ್ ಫರ್ದರ್ ಡಿಸ್ಕಷನ್. ಅದಾದ್ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ನಿಲುವೇನು, ಸರ್ಕಾರದ ನಿಲುವೇನು, ಮಾನ್ಯ ಸಭಾಪತಿ ಅವರೇ, ಇದೆಲ್ಲ ಮಂತ್ರಿಗಳ ಸಂದೇಶ ಇರ್ಬೋದು. ನಾನು ತಮ್ಮನ್ನು ಕೇಳ್ತಾ ಇರೋದು ಇಷ್ಟೇ, ಈ ಸದನವನ್ನ ಸಭಾಪತಿ ಅವರ ಈ ಸದನವನ್ನ ಗೂಂಡ ಅಂತ ಕರೆದದಕ್ಕೋಸ್ಕರ, ಈ ಸದನವನ್ನ ಚೀತು ಅಂತ ಹೇಳಿ ಕರೆದದಕ್ಕೋಸ್ಕರ ಮುಖ್ಯಮಂತ್ರಿ ವಿಷಯ ಮಾಡಬೇಕು. ಸಭಾಪತಿ ಅವರೇ, ಈ ಸದನವನ್ನ ಗೂಂಡಗಳು ಅಂತ ಕರೆದದಕ್ಕೋಸ್ಕರ, ಈ ಸದನವನ್ನ ಚೀತು ಅಂತ ಹೇಳೋದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ವಿಷಯದ ಸೂಚನೆ ಮಾಡಬೇಕು ಆಗ್ರಹ ಮಾಡ್ತೀನಿ. ಒಂದು ನಿಮಿಷ, ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ, ಬಟ್ ನಾನು ಹಿಂಗ ಹೇಳಂತ ಯಾರಿಗೂ ಹೇಳಕ್ಕೆ ಆಗೋದಿಲ್ಲ. ಅದು ಅವ್ರಿಗೆ ಬಿಟ್ಟದ್ದು, ಬಿಟ್ಟದ್ದು ಏನಂತ ಹೇಳ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.